ಎವ್ರಿವನ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇನಿದು ಸೇಮ್ ಡ್ರೆಸ್ಸಲ್ಲಿ ಇನ್ನೊಂದು ಎಪಿಸೋಡಾ? ಒಂದೇ ದಿವಸದಲ್ಲಿ 2 ಜಾಗಕ್ಕೆ ಹೋಗ್ತೀನಿ, 2 ಜಾಗದಲ್ಲಿ 2 ಫುಡ್ ಟ್ರೈ ಮಾಡೋಣ ಅಂತ. ಸೊ ಇದು ಬಂದ್ಬಿಟ್ಟು ಬಿಫೋರ್ ದ್ಯಾಟ್ ವೆಲ್ಕಮ್ ಟು ಎಪಿಸೋಡ್ ನಂಬರ್ 3332. ಇಸ್ ಇಟ್ ವರ್ತ್ ದ ಹೈಪ್? ಸೊ ಇದು ಬಂದ್ಬಿಟ್ಟು ನನ್ನ ಕಸಿನ್ ಸಜೆಷನ್ ಆಗಿರುತ್ತೆ. ಸಜೆಷನ್ಗಿಂತ ಶಿ ವಾಂಟೆಡ್ ಟು ಟ್ರೈ ಇಟ್. ಅವರು ಬ್ಯಾಂಗ್ಳೂರಲ್ಲಿ ಇಲ್ಲ ಸದ್ಯಕ್ಕೆ, ಶಿ ಈಸ್ ಇನ್ ಅ ಡಿಫ್ರೆಂಟ್ ಸಿಟಿ. ಸೊ ಅವಳಿಗೆ ಏನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಬರ್ತಾ ಇರುತ್ತೆ ಟು ಟ್ರೈ ಸಮ್ ಫುಡ್ ಆರ್ ಏನೋ ವೈರಲ್ ಫುಡ್ ಎಲ್ಲ. ಸೊ ಅದರಲ್ಲಿ ಒಂದು ಇನ್ಸ್ಟಾಗ್ರಾಮ್ ರೀಲ್ ಶಿ ಹ್ಯಾಡ್ ಸೆಂಟ್ ಇಟ್ ಟು ಮೀ ಟು ಚೆಕ್ ಇಟ್ ಔಟ್ ಇಫ್ ಇದು ಅಷ್ಟೇ ಟೇಸ್ಟಿಯಾಗಿದೆ, ಇದು ನಿಜವಾಗ್ಲೂ ಅಷ್ಟು ಟೇಸ್ಟಿಯಾಗಿದೆ, ಎಷ್ಟು ಹೈಪ್ ಕೊಟ್ಟಿದ್ದಾರೆ ಅಂತ. ಸೊ ನಾನು ಟ್ರೈ ಮಾಡಿರಲಿಲ್ಲ. ಸೊ ಐ ಥಾಟ್ ವೈ ನಾಟ್ ಟ್ರೈ ಇಟ್ ಆ್ಯಂಡ್ ಗಿವ್ ಇಟ್ ಅ ರಿವ್ಯೂ ಅಂತ. ಸೊ ನೆಕ್ಸ್ಟ್ ಟೈಮ್ ಅವಳು ಬ್ಯಾಂಗ್ಳೂರ್ಗೆ ಬಂದಾಗ ಅವಳಿಗೂ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಯಾವುದು ಚೆನ್ನಾಗಿದೆ ಅಂತ ಟೇಸ್ಟ್ ಹೇಳೋಕ್ಕೆ ಈಸಿ ಆಗುತ್ತೆ. ಸೊ ಲೆಟ್ ಅಸ್ ಗೋ. ನಾನು ಬಂದಿರೋದು ಜಯನಗರಲ್ಲಿರುವ ದ ಬ್ಲೂಮ್ ಕೆಫೆಗೆ. ಸೊ ದೇ ಆರ್ ವೆರಿ ಫೇಮಸ್ ಫಾರ್ ದ್ಯಾಟ್ ಡೆಸರ್ಟ್. ಸೊ ನಾವು ಡೆಸರ್ಟ್ ಟ್ರೈ ಮಾಡೋಕ್ಕಂತಲೇ ಬಂದಿರೋದು. ಸೊ ವಿ ಕೇಮ್ ಟು ಟ್ರೈ ಹಿಯರ್ ದ ವೈರಲ್ LA ಡೆಸರ್ಟ್ಸ್. ಇಲ್ಲಿ ಅನ್ಫಾರ್ಚುನೇಟ್ಲಿ ನಾನು ಮೈಕ್ ಹಾಕಿದ್ದೀನಿ, ಬಟ್ ಮೈಕ್ ಆನ್ ಮಾಡೋದೇ ಮರೆತು ಹೋಗ್ಬಿಟ್ಟೆ. ಸೊ ಏನೇನು ಮಾತಾಡಿದ್ದೀನಿ ವೀಡಿಯೋದಲ್ಲಿ ಅದೆಲ್ಲ ಏನೂ ಕೇಳಿಸ್ತಿಲ್ಲ. ಸೊ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ನನ್ನ ತಂಗಿ ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸ್ ಬರ್ತಾಯಿತ್ತು ಈ ವೈರಲ್ ಡೆಸರ್ಟ್ಸ್ದು. ಸೊ ಶೀ ಹ್ಯಾಡ್ ಸೆಂಟ್ ಇಟ್ ಟು ಮೀ. ಹೇಗೆ ಇದೆ ಏನು ಅಂತ, ಇಸ್ ಇಟ್ ಅಷ್ಟೇ ವರ್ತ್ ಇದೆಯಾ, ಅಷ್ಟೇ ಚೆನ್ನಾಗಿದೆ ಏನು ಅಂತ. ಸೊ ನಾನು ಇನ್ನೂ ಟ್ರೈ ಮಾಡಿರಲಿಲ್ಲ ಇನ್ನು. ಸೊ ಟ್ರೈ ಮಾಡೋಕ್ಕೆ ಅಂತ ನಾನು ಹೊರಟೆ. ಆ್ಯಸ್ ಯು ಕ್ಯಾನ್ ಸಿ, ನಾನಿಲ್ಲಿ ಆರ್ಡ್ರ್ ಮಾಡಿರೋದು ಲೆಮನ್ ಡೆಸರ್ಟ್. ಅನ್ಫಾರ್ಚುನೇಟ್ಲಿ ಅವ್ರ ಹತ್ರ ಸ್ಟಾಕ್ ಯಾವುದೂ ಇರಲಿಲ್ಲ. ಸೊ ಇಲ್ಲಿದ್ದಿದ್ದು ಆಪ್ಷನ್ ಬರೀ ಲೆಮನ್ ಒಂದೇ. ಸೊ ಐ ಥಾಟ್ ಅಗೇನ್ ಸೊ ಜಾಸ್ತಿನೇ ಆಯಿತು, ಬಟ್ ಐ ಥಾಟ್ ಇದನ್ನೇ ಆರ್ಡ್ರ್ ಮಾಡಿಬಿಟ್ಟು ಇದನ್ನೇ ಟೇಸ್ಟ್ ಮಾಡೋಣ ಅಂತ, ವೆದರ್ ಇಟ್ಸ್ ರಿಯಲಿ ಗುಡ್ ಆರ್ ನಾಟ್ ಅಂತ. ಅದು ಹೋಗ್ತಾ ನಿಮಗೆ ಫೈನಲಾಗಿ ನಾನು ಏನು ರಿವ್ಯೂ ಕೊಡ್ತೀನಿ ಅದು ಗೊತ್ತಾಗುತ್ತೆ. ಸೊ ಇದು ಬಂದು ದಿ ಇನ್ನರ್ ಲೇಯರ್ ಆಫ್ ದಿ ಡೆಸರ್ಟ್ ಆಗಿರುತ್ತೆ. ಸಿನ್ಸ್ ನಾನು ತೊಗೊಂಡಿದ್ದು ಲೆಮನ್ ಡೆಸರ್ಟ್ ಆಗಿರೋದ್ರಿಂದ ಟೇಸ್ಟ್ ಸಹ ಲೆಮನ್ ಫ್ಲೇವರ್ ಆಗಿರುತ್ತೆ. ರಿವ್ಯೂ ಕೊಡೋಕ್ಕಿಂತ ಮುಂಚೆ ಐ ಥಾಟ್ ವೈ ನಾಟ್ ಕಂಟಿನ್ಯೂ ಮೈ ವ್ಲಾಗ್, ಅವತ್ತು ಮನೆಗೆ ಬಂದಮೇಲೆ ಎಲ್ಲಿಗೆ ಹೋದೆ ಅಂತ. ಸೊ ದಿಸ್ ಇಸ್ ದ ಕಂಟಿನ್ಯೂಯೇಷನ್. ಸೊ ನಮ್ಮಮ್ಮಂಗೇನೋ ಬಳೆ ಮತ್ತು ಇಯರಿಂಗ್ಸ್ ತೊಗೋಬೇಕಿತ್ತಂತೆ. ಸೊ ಅದನ್ನು ತೊಗೊಂಡಾಯ್ತು. ಹೆಂಗನ್ನಿಸ್ತು ಬಳೆ ಮತ್ತು ಇಯರಿಂಗ್ಸ್? ಚೆನ್ನಾಗಿದೆ. ಯಾವ ಕಲರ್ ತೊಗೊಂಡಿರೋ? ಪರ್ಪಲ್ ಅಂತ, ಲ್ಯಾವೆಂಡರ್, ವೆಲ್ವೆಟ್ ಏನೋ ಫಂಕ್ಷನ್ ಇದೆ ಅಂತೆ, ಅದಕ್ಕೆ ಏನೋ ತೊಗೊಂಡಿದ್ದಾರಂತೆ. ಸೊ ಏನೋ ನಾನು ರ್ಯಾಂಡಮ್ಮಾಗಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಅದಕ್ಕೆ ಇನ್ನೂ ಮೈಕ್ ಏನೂ ಇಲ್ಲ, ಹಂಗೆ ಸ್ವಲ್ಪ ಬೇರ್ ಮಾಡಿ ನನ್ನ ವಾಯ್ಸು ಕೇಳಿಸ್ಬಹುದು ಅಂದ್ಕೊಂಡಿದ್ದೀನಿ. ಕೇಳಿಸ್ಲಾದ್ರೆ ಸ್ವಲ್ಪ ಬೇರ್ ಮಾಡಿ. ಥ್ಯಾಂಕ್ ಯು. ಹಾಯ್. ಇನ್ನೊಂದು ಲೊಕೇಶನ್ಗೆ ಬಂದದ್ದು ಆ್ಯಂಡ್ ಐಮ್ ಆಲ್ರೆಡಿ ಫೀಲಿಂಗ್ ಬೋರ್ಡ್. ನನಗೆ ಈ ಥರ ಶಾಪಿಂಗ್ ಎಲ್ಲ ಇಷ್ಟನೇ ಇಲ್ಲ. ಗ್ರಾಸರಿ ಹತ್ರ ಏನೇ ಹೆಲೋ ಎವ್ರಿವನ್. ಸೊ ಗ್ರಾಸರಿ ಶಾಪಿಂಗ್ ಎಲ್ಲ ಮುಗೀತು, ಇನ್ನು ಎಕ್ಸ್ಟ್ರಾ ಶಾಪಿಂಗ್ ಎಲ್ಲ ಮುಗೀತು. ಯೂಶ್ವಲಿ ನನಗೆ ಶಾಪಿಂಗ್ ಎಲ್ಲ ಹೋಗೋಕ್ಕೆಲ್ಲ ಇಷ್ಟ ಇಲ್ಲ. ಇಟ್ ಮೈಟ್ ಬಿ ಬಟ್ಟೆಗಳ ಶಾಪಿಂಗ ಅಥವಾ ಗ್ರಾಸರಿ ಶಾಪಿಂಗ್ ಅಥವಾ ಏನೇ ಇದ್ದರು, ನಂದೆಲ್ಲ ಆನ್ಲೈನ್ ಶಾಪಿಂಗೇ ಆಗೋದು. ಬಿಕಾಸ್ ಆಫ್ಲೈನ್ ಹೋದರೆ ಏನು ಗೊತ್ತಾ, ಒಂದು ಸ್ಟೋರಲ್ಲಿ ಕಂಪ್ಲೀಟ್ ಆಗೋಲ್ಲ, ಅಲ್ಲಿಂದ ಅದಿಷ್ಟ ಆಗಿಲ್ಲ, ನೆಕ್ಸ್ಟ್ ಶಾಪಿಗೆ ಹೋಗ್ತೀವಿ, ನೆಕ್ಸ್ಟ್ ಶಾಪಲ್ಲಿ ಅದಿಷ್ಟ ಆಗಿಲ್ಲ ಅಥವಾ ಪ್ರೈಸ್ ಇಷ್ಟ ಆಗಿಲ್ಲ, ನೆಕ್ಸ್ಟ್ ಶಾಪಿಗೆ ಹೋಗ್ತೀವಿ. ಅದು ಹೋಗ್ತಾ ಕೊನೆಗೆ ಸೆಲೆಕ್ಟ್ ಆಗೋದೇ ಫಸ್ಟ್ ಶಾಪಲ್ಲಿ ಏನಿದೆ ಅದು ಸೆಲೆಕ್ಟ್ ಆಗೋದು. ಸೊ ಅಂಥವೆಲ್ಲ ತುಂಬ ತಲೆನೋವಪ್ಪ ನನಗೆ. ಗ್ರಾಸರಿ ಶಾಪಿಂಗು ಅಷ್ಟೇ, ಒಂದು ನಿಲ್ಲಲ್ಲ ನನಗೆ. ಹೆಂಗಂದರೆ ಪಟ್ ಅಂತ ಬೇಗ ಮುಗಿಬೇಕು ಶಾಪಿಂಗ್. ಅದು ಆಗೋ ಸೀನೇ ಇಲ್ಲ ಆಫ್ಲೈನ್ ಅಂದರೆ. ಪ್ರಾಬಬ್ಲಿ ಎಂತಕ್ಕೆ ಗೊತ್ತಾ, ನಾನು ಚಿಕ್ಕ ವಯಸ್ಸಲ್ಲಿ ಮಾಲ್ಗೆ ಹೋಗಿದ್ದೆ ಗ್ರಾಸರಿ ಶಾಪಿಂಗ್ ಮಾಡೋಕ್ಕೆ ಅಂತ ಅಮ್ಮನ ಜೊತೆ. ಅಲ್ಲಿ ಸಫಕೇಷನಿಂದನೇ ನಾನು ಫೇಂಟ್ ಆಗೋಗಿ ಬಿಟ್ಬಿಟ್ಟಿದ್ದೆ. ಬೇಬಿ ಹಂಬಲ್ ಆಗಿದೆ ಅನ್ಸುತ್ತೆ. ಅದೇ ಸಫಕೇಷನ್ ಆಗಿ ಫೇಂಟ್ ಆಗಿ ಬಿದ್ದುಬಿಟ್ಟಿದ್ದೆ. ಸೊ ಪ್ರಾಬಬ್ಲಿ ಅದರಿಂದನೇ ನನಗೆ ಶಾಪಿಂಗ್ ಅಂದ್ರೇ ಆಗೋಲ್ಲ, ಆಫ್ಲೈನ್ ಶಾಪಿಂಗ್. ಆನ್ಲೈನ್ ಶಾಪಿಂಗ್ ಮಾಡ್ತೀನಿ, ಬಟ್ ಅದೇ ಸ್ವಲ್ಪ ಆವಾಗ ಮಾಡೋದು. ಡೈಲಿ, ವೀಕ್ಲಿ, ಮಂತ್ಲಿ ನೋ. ಆ್ಯಸ್ ಯು ನೋ, ಐ ಸೇವ್ ಅ ಲಾಟ್. ಸೊ ಟಚ್ ವುಡ್.
ಸೊ ಅದಕ್ಕೆ ಈ ಸತಿ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಗ್ರಾಸರಿ ಶಾಪಿಂಗ್ ಮಾಡಬೇಕಾದ್ರೆ ನನ್ನ ಕಣ್ಣಿಗೆ ಬಿದ್ದಿದ್ದು ಮೂಗು ಲಿಚಿ ಫ್ಲೇವರ್ ಇದು. ಸೊ ನನಗೆ ಮೂಗು ಅಂದರೆ ತುಂಬ ಇಷ್ಟ, ಎಸ್ಪೆಷಲಿ ದ ಲಿಚಿ ಫ್ಲೇವರ್. ಸ್ಟ್ರಾಬೆರಿ ಬಾಕಿ ಎಲ್ಲ ಫ್ಲೇವರು ತೊಗೊಂಡಿದ್ದೀನಿ, ಟ್ರೈ ಮಾಡಿದ್ದೀನಿ, ಬಟ್ ನಥಿಂಗ್ ಬೀಟ್ಸ್ ಲಿಚಿ ಫ್ಲೇವರ್ ಅಕಾರ್ಡಿಂಗ್ ಟು ಮೈ ಟೇಸ್ಟ್. ನೀವ್ಯಾದರೂ ಬೇರೆ ಟೇಸ್ಟ್ ಮಾಡಿದರೆ ಅಥವಾ ಬೇರೆ ನಿಮಗೆ ಇಷ್ಟ ಆಗಿದರೆ ಕಮೆಂಟ್ ಹಾಕಿ. ಸೊ ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ಐ ಥಾಟ್ ವೈ ನಾಟ್ ಟೇಸ್ಟ್ ಇಟ್, ಬಿಕಾಸ್ ನಾನು ಶುಗರ್ ಎಲ್ಲ ಕನ್ಸ್ಯೂಮ್ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಇವತ್ತು ಯಾಕೋ ಮನಸ್ಸು ಸ್ವಲ್ಪ ವೀಕ್ ಆಗೋಯ್ತು ಮೂಗು ನೋಡಿ, ಅದಕ್ಕೆ ತಗೊಳ್ಳೋದಂತ ತಗೊಂಡೆ. ಬಾಯ್. ಹಾಂ, ಶುಡ್ ಐ ಡೂ ಅ ರಿವ್ಯೂ ಆಫ್ ದಿಸ್? ಬೇಡ ಅಲ್ಲ, ಇದೆಲ್ಲ ಎಂತಕ್ಕೆ ರಿವ್ಯೂ, ಕರೆಕ್ಟ್ ಅಲ್ವಾ? ಇದೆಲ್ಲ ಆಲ್ರೆಡಿ ಯು ಗೈಸ್ ವುಡ್ ಹ್ಯಾವ್ ಟೇಸ್ಟೆಡ್ ಇಟ್. ಆ್ಯಡ್ ಥರ ಗಳಬ್ ಎನಿವೇ, ಇಟ್ಸ್ ಓಕೆ, ಲ್ಯಾಟ್ ದ್ಯಾಟ್ ಆಲ್ಸೋ. ಇವೆಲ್ಲ ಇರಬೇಕು, ಫನ್ನಿ ಮೂಮೆಂಟ್ಸ್ ಎಲ್ಲ ವ್ಲಾಗಲ್ಲಿ, ಆವಾಗಲೇ ಚಂದ. ಆ್ಯಡ್ ಥರ ಶೋ ಮಾಡ್ಬೇಕು ನಿಮಗೆ. ಬೇಡ ಅಲ್ಲ, I'll just taste, enjoy the flavor and meet you guys. Bye. Hello everyone. So ನಾನು ಥರ್ಡ್ ಎಪಿಸೋಡ್ ಇಸ್ ಇಟ್ ವರ್ತ್ ದಿ ಹೈಪ್ ಎಡಿಟ್ ಮಾಡ್ತಾ ಇದ್ದೆ. ಸೊ ನಾನು ರಿವ್ಯೂನೇ ಕೊಟ್ಟಿರಲಿಲ್ಲ. ಸೊ ಐ ಥಾಟ್ ಒಂದೇ ದಿವಸ ಎಡಿಟ್ ಮಾಡೋ ಟೈಮಲ್ಲೇ ರಿವ್ಯೂ ಕೊಟ್ಬಿಡೋಣ ಅಂತ ಅಂದ್ಕೊಂಡೆ. ನಾವು ಹೋಗಿದ್ದು ದ ಬ್ಲೂಮ್ ಕೆಫೆ, ದಟ್ ಈಸ್ ಲೊಕೇಟೆಡ್ ಇನ್ ಜಯನಗರ್. ನೀವು ಆಲ್ರೆಡಿ ಅದನ್ನು ನೋಡಿರ್ತೀರ. ಲೈಕ್ ಯು ಹ್ಯಾವ್ ಸೀನ್ ಇನ್ ದ ವ್ಲಾಗ್, ನಾನು ಟ್ರೈ ಮಾಡಿದ್ದು ಲೆಮನ್ ಡೆಸರ್ಟ್ ಆಗಿರೋದು. ನನಗೆ ಟೇಸ್ಟ್ ವೈಸ್ ಹೇಳಬೇಕು ಅಂದರೆ ಇಟ್ ಡಿಡ್ ಹ್ಯಾವ್ ದಟ್ ಲೆಮನಿಶ್ ಫ್ಲೇವರ್. ಆ ಹುಳಿ ಒಂಥರ ಸಾರ್, ಒಂಥರ ಟೇಸ್ಟ್ ವಾಟ್ ಲೆಮನ್ ಆ್ಯಕ್ಚುಲಿ ಟೇಸ್ಟ್, ಅದೇ ಥರನೇ ಇತ್ತು ಟೇಸ್ಟ್ ವೈಸ್. ನನಗೆ ಟೇಸ್ಟ್ ಹೇಳಬೇಕು ಅಂದರೆ ಇಫ್ ಯು ಹ್ಯಾವ್ ವಿಸಿಟೆಡ್ ಗ್ಲೆನ್ಸಲ್ಲಿ ಲೆಮನ್ ಟಾಟ್ ಅಂತ ಒಂದು ಬರುತ್ತೆ. ಇಟ್ ವಾಸ್ ನಿಯರ್ಲಿ ವೆರಿ ಸಿಮಿಲರ್ ಟು ವಾಟ್ ವಿ ಹ್ಯಾವ್ ಇಟ್ ಇನ್ ಗ್ಲೆನ್ಸ್. ಅಫ್ಕೋರ್ಸ್ ಅಲ್ಲಿ ಲೆಮನ್ ಟಾಟಿದ್ದು ಪ್ರೈಸ್ ಕಮ್ಮಿ, ಬಟ್ ಇಲ್ಲಿ ತುಂಬ ಜಾಸ್ತಿ ಇತ್ತು ಪ್ರೈಸ್. ಸೊ ಪ್ರೈಸ್ ಹೇಳಬೇಕು ಅಂದರೆ ಇಟ್ ಕಾಸ್ಟೆಡ್ ಮೀ ಅರೌಂಡ್ 385. ಅನ್ಫಾರ್ಚುನೇಟ್ಲಿ ಅವ್ರ ಹತ್ರ ಲೆಮನ್ ಬಿಟ್ಟು ಬೇರೆ ಯಾವುದು ಡೆಸರ್ಟ್ಸ್ ಇರಲಿಲ್ಲ. ಇಟ್ ವಾಸ್ ಆಲ್ರೆಡಿ ಸೋಲ್ಡ್ ಔಟ್, ಸೊ ಐ ಹ್ಯಾಡ್ ಟು ಟ್ರೈ ದ್ಯಾಟ್. ಸೊ ಹಾಂ, ಲೈಕ್ ಐ ಟೋಲ್ಡ್, ಡೆಸರ್ಟ್ ಪ್ರೈಸ್ ಬಂದುಬಿಟ್ಟು 385 ರೂಪೀಸ್ ಆಗಿತ್ತು, ವಿಚ್ ಐ ಫೆಲ್ಟ್ ಇಟ್ ವಾಸ್ ಅ ಬಿಟ್ ಪ್ರೈಸಿ ಥರ, ನಾಟ್ ವರ್ದಿ ಅನಿಸ್ತು ನನಗೆ. ಬಿಕಾಸ್ ಅದೇ ಸೇಮ್ ಪ್ರೈಸ್ಗೆ ಇಫ್ ಯು ಹ್ಯಾವ್ ಸೀನ್ ದ ಸೆಕೆಂಡ್ ಎಪಿಸೋಡ್ ವೇರ್ ಐ ಟ್ರೈಡ್ ದಿ ಪ್ಯಾನ್ ಕೇಕ್, ಇಟ್ ಆಲ್ಸೋ ಕಾಸ್ಟೆಡ್ ಮೀ ಅರೌಂಡ್ ದ ಸೇಮ್ ಪ್ರೈಸ್, ಬಟ್ ದ ಟೇಸ್ಟ್ ವಾಸ್ ವೆರಿ ಗುಡ್. ವೇರ್ ಇಲ್ಲೂ ಟೇಸ್ಟ್ was good but not up to the level what hype it was, I felt. ಆ್ಯಂಡ್ ನಮಗೆ ಸರ್ವಿಸ್ ಚಾರ್ಜ್ ಎಲ್ಲ ಬಿದ್ದು 443ನ 450 ಹಂಗಾಗಿತ್ತು. ಓಕೆ, ನನಗೆ ಕೈ ತುಂಬ ನೋತಿತ್ತು, ಅದಕ್ಕೆ ಐ ಥಾಟ್ ಹಿಂಗೆ ಸ್ಟ್ಯಾಂಡ್ ಥರ ಇಡೋಣ ಅಂತ. ಸೊ ಲೈಕ್ ಐ ಟೋಲ್ಡ್, ಸರ್ವಿಸ್ ಚಾರ್ಜ್ ಎಲ್ಲ ಸೇರಿ 450 ಹಂಗೆ ಅರೌಂಡ್ ಬಿತ್ತು, ವಿಚ್ ಐ ಫೆಲ್ಟ್ ಇಟ್ ವಾಸ್ ವೆರಿ ಪ್ರೈಸಿ ಫಾರ್ ದಿ for the dessert. I felt if it's worth the hype, I feel it was not that worth the hype. ಎಷ್ಟು hype Instagrams ಅಲ್ಲೆಲ್ಲ ಕೊಟ್ಟಿದ್ದು, ರೀಲ್ಸ್ ಅಲ್ಲೆಲ್ಲ, I did not feel it was that worthy of the hype. So for me it was a no. I'm sure a lot of you might have gone and you would have felt it, I mean you would have tasted it very nice, but ನನಗೆ ಅಷ್ಟು ಹಿಡಿಸ್ಲಿಲ್ಲ. ಆ್ಯಂಡ್ ಪ್ರೈಸ್ ವೈಸು ಹೇಳ್ದಂಗೆ ನನಗೆ ಅಷ್ಟು ಹಿಡಿಸ್ಲಿಲ್ಲ. ಫಾರ್ ದ್ಯಾಟ್ ಅಷ್ಟು ಅಮೌಂಟ್ ಕೊಡೋದು ವಾಸ್ ನಾಟ್ ವರ್ತ್ ಅನಿಸ್ತು ನನಗೆ. ಫಾರ್ ದಿಸ್ ಎಪಿಸೋಡ್ ಐ ವುಡ್ ಡೆಫಿನೆಟ್ಲಿ ನಾಟ್ ಗಿವ್ ಇಟ್ ಅ ಪಾಸ್, ಐ ವುಡ್ ಗಿವ್ ಇಟ್ ಅ ಫೇಲ್. ಸಿನ್ಸ್ ದಿಸ್ ವಾಸ್ ನಾಟ್ ಸಮಥಿಂಗ್ ದಟ್ ಮೈ ಕಸಿನ್ ಹ್ಯಾಡ್ ಟ್ರೈಡ್, ಇಟ್ ವಾಸ್ ಜಸ್ಟ್ ಅ ಸಜೆಷನ್. ಸೊ ನಾನು ಅವಳಿಗೇನು ಹೇಳೋಕ್ಕಾಗಲ್ಲ ವೆದರ್ ಶಿ ಈಸ್ ಪಾಸ್ ಆರ್ ನಾಟ್, ಬಟ್ ಯಾ, ಡೆಫಿನೆಟ್ಲಿ ನಾಟ್ ವರ್ತ್ ದಿ ಹೈಪ್. ಐ ವಾಸ್ ಅ ಬಿಟ್ ಡಿಸಪಾಯಿಂಟೆಡ್. ಪ್ಲೇಸ್ ಬಗ್ಗೆ ಹೇಳಬೇಕು ಅಂದರೆ ಪ್ಲೇಸ್ ಅಸ್ಥೆಟಿಕ್ಸ್ ವಾಸ್ ಗುಡ್ ಇನ್ ದಿ ಇನ್ಸೈಡ್, ಬಟ್ ದೇ ಡಿ ನಾಟ್ ಹ್ಯಾವ್ ದ್ಯಾಟ್ ಮೆನಿ ಸೀಟಿಂಗ್ಸ್. ಆ್ಯಂಡ್ ಆಚೆಗಡೆ, ಸಿನ್ಸ್ ವಿ ಸ್ಯಾಟ್ ಔಟ್ಸೈಡ್, ಆಚೆಗಡೆನೂ ಇಟ್ ವಾಸ್ ಲೈಕ್ ವೆರಿ ಕಂಜೆಸ್ಟೆಡ್, ವೆರಿ ನ್ಯಾರೋ ಸ್ಪೇಸ್ ಇತ್ತು. ಸೊ ಅದು ಬಿಟ್ಟು ಅಲ್ಲಿ ಯು ಇವನ್ ಗೆಟ್ ಬರ್ಗರ್ಸ್, ಪಾಸ್ತಾಸ್, ಬೆವ್ರೇಜಸ್ ಆ್ಯಂಡ್ ಆಲ್ ದ್ಯಾಟ್. ನಾಟ್ ಪಿಜ್ಜಾಸ್ ಆ್ಯಂಡ್ ಸ್ಟಫ್, ಬಟ್ ಯಾ, ಆಲ್ ದೀಸ್ ಪಾಸ್ತಾಸ್, ಬರ್ಗರ್ಸ್, ಸ್ಯಾಂಡ್ವಿಚಸ್ ಆ ಥರ ಸಿಗುತ್ತೆ. ನಾವು ಬರೀ ಹೋಗಿದ್ದೆ ವೈರಲ್ ಡೆಸರ್ಟ್ ಟ್ರೈ ಮಾಡೋಕ್ಕೆ, ಸೊ ವಿ ಡಿಡ್ ಟ್ರೈ ದ್ಯಾಟ್. ಅದು ಬಿಟ್ಟು ವೆನ್ ಐ ವಿಸಿಟೆಡ್ ದ್ಯಾಟ್ ಸೈಡ್, ಐ ವೆಂಟ್, ಐ ಮೀನ್ ಅಲ್ಲಿ ಮುಗಿಸ್ಕೊಂಡು
ಸಿನ್ಸ್ ಸ್ವೀಟ್ ಜಾಸ್ತಿ ಆಗಿದ್ದರಿಂದ ನನಗೆ ಖಾರ ಏನಾದ್ರು ಬೇಕಿತ್ತು. ಸೊ ಹೋಗಬೇಕಾದ್ರೆ ಐ ಫೌಂಡ್ ದಿಸ್ ವೆರಿ ಇಂಟ್ರೆಸ್ಟಿಂಗ್ ಗೋಲ್ಗಪ್ಪ. ಸೊ ನಾನು ಅನ್ಫಾರ್ಚುನೇಟ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಬಿಕಾಸ್ ತಿನ್ನೋದ್ರಲ್ಲಿ ಬ್ಯುಸಿ ಇದ್ದೆ. ಬಟ್ ಇಟ್ ವಾಸ್ ವೆರಿ ಡಿಫ್ರೆಂಟ್. ಯೂಶ್ವಲಿ ನಿಮಗೆ ಪಾನಿ ಟೇಸ್ಟು ಒಂದು ಎಲ್ಲ ಕಡೆ ನೀವು ಹೋದಾಗ ಒಂದೇ ಸಿಮಿಲರ್ ಟೇಸ್ಟ್ ಬರುತ್ತೆ, ಬಟ್ ದೇರ್ ಇಟ್ ವಾಸ್ ಸಮಥಿಂಗ್ ಎಲ್ಸ್ ಆ್ಯಂಡ್ ಐ ಲವ್ಡ್ ಇಟ್. ಅದಕ್ಕಂತಲೇ ಹೋಗಬೇಕು ಅಂತಲೇ ಅನಿಸುತ್ತೆ. ಸೊ ಅದು ಬಂದುಬಿಟ್ಟು ಲೊಕೇಶನಲ್ಲಿ ಅಂದರೆ ಜಯನಗರಲ್ಲಿ ಬನಾನಾ ಕ್ಲಬ್ ಅಂತ ಒಂದು ಸ್ಟೋರ್ ಇದೆ, ವಿಚ್ is very viral right now. If you have seen Pitch to Get Rich in Jio Hotstar, you would know what is Banana Club. So if you have not watched, you can watch it for time pass. So yeah, so they had an outlet, Banana Club opposite, I mean Banana Club ಮುಂದೆನೇ ಈ ಗೋಲ್ಗಪ್ಪ ಸ್ಟಾಲ್ ಇತ್ತು. ಸೊ ಅಲ್ಲಿ ವಾಟ್ ಗೋಲ್ಗಪ್ಪಾಸ್ ಐ ಹ್ಯಾಡ್ ವಾಸ್, ಇಟ್ ಬ್ಲೂ ಮೈ ಮೈಂಡ್. So if you are planning to go that side, you must visit and you must try that golgappa at least. ಸೊ ತುಂಬ ತಿರ್ಗಾ ಸ್ಟಾರ್ಟ್ ಆಯಿತು ಅಂತ ಅನಿಸ್ಲಿಲ್ಲ, ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅನಿಸ್ತಾ ಇದೆ. ಅದೇನು ಮಾಡಿ ಮಾತು ಅದೇ ಬರುತ್ತೆ. ಎನಿವೇ, like I told, if you want you can visit the Bloom Cafe. If you have gone to the Bloom Cafe and tried another dessert and you have liked it, do let me know in the comment box. But yeah, for me this episode was not worth the hype, but definitely I'll take my cousin and make her try the other desserts if it's available. But I'll definitely take her over there whenever she comes to Bangalore. So if you're watching this vlog, bega ba Bangalore ಬಂದ್ಬಿಟ್ಟು ಹೋಗೋಣ, ಓಕೆನಾ? With this, if you have liked this episode, do let me know in the comment box. With this, I end my video. And if you like my videos, if you like my vlogs, do like, share and subscribe to my channel. This is your ambivert girl Sadhvi signing off.